ಒಂದು ಊರಲ್ಲಿ ಅಂತ ಶುರುವಾಗುವ ಕಥೆ ಯಾವಾಗ್ಲೂ ಬದುಕಿನ ಪಾಠ ಮತ್ತೆ ಸಾಮಾಜಿಕ ನ್ಯಾಯದ ಕಥಾ ಹಂದರ ಹೊಂದಿದ್ರೆ, ಒಂದು ಕಾಡಲ್ಲಿ ಅಂತ ಶುರುವಾಗುವ ಕಥೆ ಯಾವಾಗ್ಲೂ ಒಂದು ಮಿಸ್ಟ್ರಿನ ನಮ್ ತಲೆಯಲ್ಲಿ ಹುಟ್ಟಿಸುತ್ತೆ. ಹಾಗೆ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ನಾನು ಆ ಇಂಟ್ರೆಸ್ಟ್ ಇಂದ ನೋಡಿ ಸಿನಿಮಾನೆ ದಿ ವಾಚರ್ಸ್. ಒಂದು ಮಿಸ್ಟೀರಿಯಸ್ ಕಾಡು. ಅಲ್ಲಿಗೆ ಹೋದವ್ರು ಯಾರು ಜೀವಂತವಾಗಿ ವಾಪಸ್ ಬಂದಿಲ್ಲ. ಅಲ್ಲೊಂದಿಷ್ಟು ಡೇಂಜರಸ್ ಕ್ರೀಚರ್ಸ್. ಅವು ರಾತ್ರಿ ವೇಳೆ ಮಾತ್ರ ಹೊರಗೆ ಬರುತ್ತವೆ. ಆ ಕಾಡಿನಿಂದ ಹೊರಗೆ ಬರೋಕೆ ದಾರಿ ಇಲ್ಲ. ಯಾಕಂದ್ರೆ ಅಲ್ಲೊಂದು ರೀತಿ ಲೂಪ್ ಕ್ರಿಯೇಟ್ ಆಗಿದೆ. ಎಲ್ಲೇ ಹೋದ್ರೂ ಮತ್ತದೇ ಜಾಗಕ್ಕೆ ತಲುಪುವ ಹಾಗೆ. ಈ ಪ್ಲಾಟ್ ನ ಸುಮಾರಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ ಅಲ್ವಾ. ಹಾಗಾಗಿ ಇದನ್ನ ಫ್ರೆಶ್ ಸ್ಟೋರಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಫ್ರಮ್ ಸೀರೀಸ್ಗೂ ಇದಕ್ಕೂ ಹಲವಾರು ಸಿಮಿಲಾರಿಟೀಸ್ ನನಗೆ ಕಾಣಿಸ್ತು. ಕಥೆಯ ಪ್ಲಾಟ್ ನಲ್ಲಿ ಫ್ರೆಶ್ನೆಸ್ ಇಲ್ಲಿದ್ರೇನು, ಇಲ್ಲಿದ್ದ ಐಡಿಯಾಸ್ ಫ್ರೆಶ್ ಆಗಿತ್ತು. ಸೇಫ್ ಝೋನ್, ಫಾಲೋ ಮಾಡಬೇಕಾದ ರೂಲ್ಸ್, ಫೇರಿ ಮತ್ತೆ ಹಾಫ್ ಬ್ಲಡ್, ಡೇ ವಾಕರ್, ಗಿಳಿ ಮತ್ತೆ ಬೋಟ್, ಮನುಷ್ಯರನ್ನ ವಾಚಸ್ ಸ್ಟಡಿ ಮಾಡಿದ್ರೆ ವಾಚಸ್ ನ ಸ್ಟಡಿ ಮಾಡೋ ಪ್ರೊಫೆಸರ್. ಹೀಗೆ ಇದರ ರೈಟಿಂಗ್ ಚೆನ್ನಾಗಿತ್ತು. ಇದರ ಸ್ಕ್ರೀನ್ ಪ್ಲೇನು ಎಂಗೇಜಿಂಗ್ ಆಗಿದೆ. ಶುರುವಿನಿಂದಾನೇ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ನಿಧಾನವಾಗಿ ಇಲ್ಲಿರುವ ಪಾತ್ರಗಳು, ಅವರ ಪಾಸ್ಟ್ ಮತ್ತೆ ಎಮೋಷನ್ಸ್, ಅವರ ನಡುವೆ ಬರೋ ಕಾನ್ಫ್ಲಿಕ್ಟ್ಸ್, ಹ್ಯೂಮನ್ ಸೈಕಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ರೂಲ್ಸ್ ಬ್ರೇಕ್ ಮಾಡೋದ್ರಿಂದ ಈಗಿರುವ ಪದ್ಧತಿ ಸ್ವಲ್ಪ ಬದಲಾಗಬಹುದೇನೋ, ಆದ್ರೆ ಅದು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕಂತೇನಿಲ್ಲ, ಹಾಗೆ ಯಾವಾಗ್ಲೂ ನೆಗೆಟಿವ್ ಆಗಿರ್ಬೇಕಂತನೂ ಇಲ್ಲ. ಸಿನಿಮಾಟೋಗ್ರಫಿ ಮತ್ತೆ ಮ್ಯೂಸಿಕ್ ನಮ್ಮನ್ನ ಕಥೆಯ ಆಳಕ್ಕೆ ಇಳಿಯೋಕೆ ಸಹಾಯ ಮಾಡುತ್ತೆ. ಕಥೆಯಲ್ಲಿ ಇದ್ದ ಟ್ವಿಸ್ಟ್ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಬೋರ್ ಆಗುವಂತ ವಿಷಯಗಳು ಏನು ಇರಲಿಲ್ಲ. ಮೀನಾಳ ಗಿಲ್ಟ್, ಒಳ್ಳೆತನ ಮತ್ತೆ ಕೆಟ್ಟತನ, ಫೇರಿ ಮತ್ತೆ ಹ್ಯೂಮನ್, ಇಲ್ಲಿ ಬರೋ ಫ್ಲಾಶ್ ಬ್ಯಾಕ್ ಕಥೆಗೆ ಎಮೋಷನಲ್ ಡೆಪ್ತ್ ನ ಆಡ್ ಮಾಡಿದೆ. ವಾಚರ್ಸ್ ರಿವೀಲ್ ಆಗೋ ಸೀನ್ ಅಂತೂ ಇಂಟ್ರೆಸ್ಟಿಂಗ್ ಆಗಿತ್ತು, ಜೊತೆಗೆ ಭಯಾನಕವಾಗಿತ್ತು. ಒಂದು ಹಾರರ್ ಮಿಸ್ಟರಿ ಸಿನಿಮಾ ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್ ಗೋಸ್ಕರ. ಆ ಎಕ್ಸ್ಪೀರಿಯನ್ಸ್ ನ ಈ ಸಿನಿಮಾ ಕೊಡ್ತು ಅಂತ ಹೇಳ್ಬಹುದು. ಒಂದೊಳ್ಳೆ ಹಾರರ್ ಸಸ್ಪೆನ್ಸ್ ಸಿನಿಮಾನ ನೋಡ್ಬೇಕು ಅನ್ನೋರ್ಗೆ ಇದು ಗ್ರೀನ್ ಸಿಗ್ನಲ್. ಈ ತರದ ಹಲವಾರು ಸಿನಿಮಾಗಳನ್ನ ನೋಡಿರೋರ್ಗೆ, ರಿಪೀಟ್ ಸ್ಟೋರಿನ ಇಷ್ಟ ಪಡದೆ ಇರೋರಿಗೆ ಇದು ರೆಡ್ ಸಿಗ್ನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇನ್ನಷ್ಟು ಸಿನಿಮಾಗಳ ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.